ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು S9ನೇ ತರಗತಿಯ ಕಲಿಕಾ ಚೇತರಿಕೆಯಲ್ಲಿ FA 4ರ ಪ್ರಥಮ ಭಾಷೆ ಕನ್ನಡದಲ್ಲಿ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೆ 9ನೇ ತರಗತಿಗೆ ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, SS ಎಲ್ಲ ವಿಷಯಗಳಲ್ಲಿನೂ ಕೂಡ ಕಲಿಕಾ ಚೇತರಿಕೆಯ ಒಂದು FA 4 20 ಅಂಕಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಿದ್ಧವನ್ನು ಪಡಿಸಿದ್ದೀವಿ. ಸೊ ಇವತ್ತು ನಾವುಗಳು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಇವತ್ತು ಒಂದು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. 9ನೇ ತರಗತಿಗೆ ಹಿಂದಿ ಮತ್ತು SS ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಒಂದು ಸಾರಿ ಹೋಗಿ ನೋಡಿ ಅಂತ ಹೇಳ್ತಾ. ಸೊ ಹೋಪ್ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ನೋಡ್ಕೊಂಡು ಬರೋಣ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸಾಧನ ಪರೀಕ್ಷೆ 4 22-23 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ, ಅವಧಿ 60 ನಿಮಿಷ, ಗರಿಷ್ಠ ಅಂಕಗಳು 20. ಕೊಟ್ಟಿರೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಪ್ರಶ್ನೆ 1, ಅಣ್ವಸ್ತ್ರ ಪದ ಬಿಡಿಸಿ ಸಂಧಿ ಹೆಸರಿಸಿ ಅಂತ 1 ಅಂಕಕ್ಕೆ ಕೇಳಿದ್ದಾರೆ. ಪ್ರಶ್ನೆ 2, ಸ್ತ್ರೀ ವಿಜ್ಞಾಪನೆ ಪದಗಳಿಗೆ ತದ್ಭವ ರೂಪಗಳನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಪ್ರಶ್ನೆ 3, ಮಾಡಲಿ ಎಂಬುದು ಯಾವ ಕ್ರಿಯಾರೂಪವಾಗಿದೆ, 1 ಅಂಕದ ಪ್ರಶ್ನೆ. ಪ್ರಶ್ನೆ 4, ಜವಾಬ್ದಾರಿ, ಧಾರಾವಾಹಿ, ಧಾರಕಾರ, ಮಾಂಸಾಹಾರ ಈ ಪದಗಳ ಶುದ್ಧ ರೂಪಗಳನ್ನು ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಪ್ರಶ್ನೆ 5, ಕತ್ತೆಯ ಕಥೆಯಲ್ಲಿ ನಿಮಗೆ ಇಷ್ಟವಾದ ಹಾಗೂ ಇಷ್ಟವಾಗದ ಅಂಶಗಳನ್ನು ತಿಳಿಸಿ, 2 ಅಂಕಕ್ಕಿರ್ತಕ್ಕಂಥ ಪ್ರಶ್ನೆ. ಪ್ರಶ್ನೆ 6, ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಸಮರ್ಥಿಸಿ ಅಂತ 2 ಅಂಕಕ್ಕೆ ಪ್ರಶ್ನೆ ಇದೆ. ಪ್ರಶ್ನೆ 7, ಪರಿಸರ ನಾಶಕ್ಕೆ ಮಾನವ ಕಾರಣ ಎಂಬ ಕಪ್ಪೆಯ ಅಭಿಪ್ರಾಯ ಒಪ್ಪುವಿರಾ ಹೇಗೆ ಅಂತ ಪ್ರಶ್ನೆಯನ್ನು 2 ಅಂಕಕ್ಕೆ ಕೇಳಿದ್ದಾರೆ. ಪ್ರಶ್ನೆ 8, ಪ್ರಗತಿಪರ ರೈತರೊಬ್ಬರ ಸಂದರ್ಶನಕ್ಕಾಗಿ ಪ್ರಶ್ನಾವಳಿ ತಯಾರಿಸಿ, 2 ಅಂಕಕ್ಕೆ ಇರತಕ್ಕಂಥ ಪ್ರಶ್ನೆ. ಪ್ರಶ್ನೆ 9, ಈ ಚಿತ್ರಗಳನ್ನು ನೋಡಿ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಚಿತ್ರವನ್ನು ನೋಡಿ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ 2 ಅಂಕದ ಪ್ರಶ್ನೆ ಇತ್ತು. ಸೊ ಕಡೆಗೆ 5 ಅಂಕಕ್ಕೆ ಏನು ಮಾಡಿದ್ದಾರೆ, ನಿಮ್ಮ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ತಾವೇನು ಮಾಡಬೇಕಾಗಿತ್ತು, ಒಂದು ಪತ್ರವನ್ನು ಬರೀಬೇಕಿತ್ತು. ಅಥವಾ ನಿಮ್ಮನ್ನು ಭದ್ರಾವತಿಯ ನೇತಾಜಿ ಪ್ರೌಢಶಾಲೆಯ ಹರ್ಷ ಎಂದು ಭಾವಿಸಿ ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ತಿಳಿಸುತ್ತಾ ಹಾಸನದಲ್ಲಿ ವಾಸವಾಗಿರುವ ತಿಪ್ಪೇಶಪ್ಪ ಎಂಬ ಹೆಸರಿನ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ 5 ಅಂಕಕ್ಕೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ನಿಮ್ಮ ಕಲಿಕಾ ಚೇತರಿಕೆಗೆ ಅನುಕೂಲ ಆಗಲೆಂದೇ ನಾವೇನು ಮಾಡಿದ್ದೀವಿ, ಈ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಇದಕ್ಕೆ ಉತ್ತರಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಕೊಳ್ಬೇಕು. ಬೇರೆ ವಿಷಯದ ಕ್ವಶನ್ ಪೇಪರ್ಗಳನ್ನು ಸಹಿತ ನೋಡಬೇಕು. ಕಲಿಕಾ ಹಾಳೆಗಳಿಗೆ ಒಂದು ಉತ್ತರಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ. ಸೊ ಮತ್ತೆ ಸಿಗ್ತೀನಿ ನಾನು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗ್ತೀವಿ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.